ನಿರೀಕ್ಷೆಯಂತೆ ಜುಲೈ ಕೊನೆಯ ಭಾಗದಲ್ಲಿ ಮಳೆ ಅಬ್ಬರಿಸುತ್ತಿದೆ. ಜುಲೈ 20ರಿಂದ ಕ್ಷೀಣವಾಗಿ ಆರಂಭವಾಗಿದ್ದ ಪುಷ್ಯ ಮಳೆ ಅಂತ್ಯದಲ್ಲಿ ಅಬ್ಬರಿಸತೊಡಗಿದೆ. ಆಗಸ್ಟ್ 3ರಿಂದ ಆಶ್ಲೇಷ ಮಳೆ ಆರಂಭವಾಗುವುದರಿಂದ ಮಳೆಯ ವರಸೆ ಜೋರಾಗುವ ನಿರೀಕ್ಷೆಯಿದೆ. 2018ರಲ್ಲಿ ಇದೇ ಆಶ್ಲೇಷ ಮಳೆಯ ಬೋರ್ಗರೆತದಿಂದ ವಿಕೋಪ ಸಂಭವಿಸಿತ್ತು. ಹವಾಮಾನ ಇಲಾಖೆಯ ಪ್ರಕಾರ ರಾಜ್ಯದಲ್ಲಿ ಮುಂಗಾರು ಚುರುಕಾಗಿದೆ. ಮುಂದಿನ 2 ದಿನಗಳಲ್ಲಿ ಕೊಡಗು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸುವ ಮುನ್ಸೂಚನೆ ಇದೆ. ಕರಾವಳಿ ಕರ್ನಾಟಕದ ಹಲವೆಡೆ ಜುಲೈ 30 ಮತ್ತು 31ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮಳೆಯ ಜೊತೆಗೆ ವೇಗವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ತಿಳಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಹಾಗೂ ವಿಜಯನಗರ ಜಿಲ್ಲೆ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಬಹುದು. ಕಳೆದ 24 ಗಂಟೆಯಲ್ಲಿ ಕೊಡಗು ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ತಲಾ 1 ಇಂಚಿಗೂ ಅಧಿಕ ಮಳೆಯಾಗಿದೆ. ಶ್ರೀಮಂಗಲ 1.49, ಶಾಂತಳ್ಳಿ 1.45, ಭಾಗಮಂಡಲ 1.09, ನಾಪೊಕ್ಲು 1, ಶನಿವಾರಸಂತೆ 0.98, ಸುಂಟಿಕೊಪ್ಪ 0.78 ಹಾಗೂ ಕೊಡ್ಲಿಪೇಟೆಯಲ್ಲಿ 0.86 ಇಂಚು ಮಳೆ ದಾಖಲಾಗಿದೆ. ರಾಜ್ಯದಲ್ಲಿ ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಬರ ಪರಿಸ್ಥಿತಿ ಕಂಡುಬರುತ್ತಿದೆ. ಈ ದೆಸೆಯಲ್ಲಿ ಎಲ್ಲರ ಚಿತ್ತ ಕೊಡಗಿನತ್ತ ನೆಟ್ಟಿದೆ. ಈಗಾಗಲೇ ಮೊದಲ ಬಾರಿಗೆ ಭರ್ತಿಯಾದ ಹಾರಂಗಿ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. 2 ದಿನಗಳಿಂದ ಪುಷ್ಯ ಮಳೆಯು ಗರ್ಜಿಸುತ್ತಿದ್ದು, ಆಗಸ್ಟ್ 3ರವರೆಗೂ ಇದೇ ವರಸೆ ಮುಂದುವರಿಯುವ ವಿಶ್ವಾಸವಿದೆ. ಬಳಿಕ ಆಶ್ಲೇಷ ಮಳೆ ಆರಂಭವಾಗಲಿದೆ. ಕಳೆದ ಜುಲೈ ತಿಂಗಳಲ್ಲಿ ಭಾರೀ ಮಳೆಯ ವಾತಾವರಣವಿತ್ತು. 5-6 ದಿನಗಳಲ್ಲಿ ಸುರಿದ ಭಾರೀ ಮಳೆ ಮತ್ತು ಗಾಳಿಯಿಂದಾಗಿ ಸುಮಾರು 800 ವಿದ್ಯುತ್ ಕಂಬಗಳಲ್ಲದೆ ಮರಗಳು ಹಾಗೂ ರೆಂಬೆ ಕೊಂಬೆಗಳು ಮುರಿದು ಬಿದ್ದು ಹಾನಿಯಾಗಿತ್ತು. ಬಹುತೇಕ ಗ್ರಾಮೀಣ ಪ್ರದೇಶಗಳು ಕತ್ತಲಲ್ಲಿ ಮುಳುಗಿದ್ದವು. ಇನ್ನು ಕಳೆದ ವರ್ಷ ಆಗಸ್ಟ್ನಲ್ಲಿ ಅತಿವೃಷ್ಟಿ, ಚಂಡಮಾರುತ ಮತ್ತು ವಾಯುಭಾರ ಕುಸಿತದಿಂದಾಗಿ ಕೊಡಗಿನಲ್ಲಿ ನಿರಂತರ ಮಳೆಯಾಗಿತ್ತು. ಆಗಸ್ಟ್ 29ರಂದು ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಕೂಡ ಘೋಷಿಸಲಾಗಿತ್ತು. ವಿಶೇಷವೆಂದರೆ ಕಳೆದ ವರ್ಷ ಮುಂಗಾರು ಮುಗಿದು ಹಿಂಗಾರು ಆರಂಭವಾಗಿದ್ದರೂ ಮಳೆ ಮುಗಿದಿರಲಿಲ್ಲ. ಅಕ್ಟೋಬರ್ ತಿಂಗಳಲ್ಲೂ ವಾಯುಭಾರ ಕುಸಿತದ ಪರಿಣಾಮ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿತ್ತು. ಚಿತ್ತಾರ ನ್ಯೂಸ್, ಮಡಿಕೇರಿ.